ಏನಾಯ್ತಪ್ಪ ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದೀಯಲ್ಲ? ಏನಾಯ್ತಪ್ಪ ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದೀಯಲ್ಲ? ಅಮ್ಮ ಅದು ನಾ SSLC ಅಲ್ಲಿ ಫೇಲ್ ಆಗಿದ್ದೀನಮ್ಮ. ಇವಾಗ ಎಲ್ಲರ ಮುಂದೆ ತಲೆ ಎತ್ತಕ್ ಆಗ್ತಿಲ್ಲಮ್ಮ. ನನ್ನ ಜೀವನ ಇಲ್ಲಿಗೆ ಮುಗಿತ ಅನ್ಸುತ್ತಲ್ಲಮ್ಮ. ಅಣ್ಣ ನಿನ್ನ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನಾಯ್ತಣ್ಣ? ಮತ್ತೊಂದ್ಸಲ ಎಕ್ಸಾಮ್ ಕಟ್ಟಿ ಬರಿಬೋದಲ್ಲಣ್ಣ? ಏನಾಯ್ತಂಟಿ? ಏನಿಲ್ಲಪ್ಪ, SSLC ಎಕ್ಸಾಮ್ ಅಲ್ಲಿ 3 ಸಲ ಆಯ್ತು ಬರಿತಾ ಇದ್ದಾನೆ. ಇನ್ನೂ 2 ಸಬ್ಜೆಕ್ಟ್ ಫೇಲ್ ಆಗಿದ್ದಾನೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ. ಹೌದಾ ಆಂಟಿ, ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೀರಾ? ನಮ್ಮ ಯಾದಗಿರಿಯಲ್ಲಿ ಡೈರೆಕ್ಟ್ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು ನೋಡ್ರಿ ಆಂಟಿ. ಹೌದು ನಿಜ. ನೀವೇನಾದ್ರೂ SSLC ಅಥವಾ PUC ಫೇಲ್ ಆಗಿರಿ ಅಂದ್ರೆ ಇನ್ಮೇಲೆ ಟೆನ್ಷನ್ ಬಿಟ್ಬಿಡಿ. ಯಾಕಂದ್ರೆ ನೀವೇನಾದ್ರೂ ಇಲ್ಲಿ ಅಡ್ಮಿಷನ್ ಮಾಡಿದ್ರೆ ನೀವು 100% ಪಾಸ್ ಆಗ್ಬೋದು ನೋಡಿ. ಹೌದು, ನಾನಿವತ್ತು ಕರ್ಕೊಂಡ್ ಬಂದಿನಿ ಶ್ರೀ ಬಾಪೂಜಿ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಯಾದಗಿರ್. ಈ ಸಂಸ್ಥೆ ಕರ್ನಾಟಕ ಸರ್ಕಾರ ಹಾಗೂ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ವತಿಯಿಂದ ಅನುಮತಿ ಪಡೆದಿದೆ ನೋಡಿ. ಹೌದು, ನೀವು SSLC ಮತ್ತು PUC ಫೇಲ್ ಆಗಿದ್ರೆ ಇಲ್ಲಿ ನೀವು ಡೈರೆಕ್ಟ್ ಅಡ್ಮಿಷನ್ ತಗೊಂಡು SSLC ಮತ್ತು PUC 100% ಪಾಸ್ ಆಗ್ಬೋದು ನೋಡಿ. ಮತ್ತೆ ಅಷ್ಟೇ ಅಲ್ಲದೆ ನಿಮ್ಗೆ ವಯಸ್ಸಾದ್ರೂ ಪರವಾಗಿಲ್ಲ, ಇಲ್ಲಿ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು ನೋಡಿ. ಮತ್ತೆ ಇಷ್ಟೆಲ್ಲ ರೀ, ನೀವೇನಾದ್ರೂ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ ಮಾಡ್ಬೇಕಂತ ಮಾಡ್ರಿ, ಅಥವಾ ಇನ್ನು ಮುಂದೆ ನೀವೇನಾದ್ರೂ ಡಿಗ್ರಿ ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡ್ಬೇಕಂತ ಮಾಡ್ರಿ. ಮತ್ತೆ ಇಷ್ಟೆಲ್ಲ ರೀ, ನೀವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಮತ್ತು ನೀವೇನಾದ್ರೂ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಲ್ಬೇಕಂತ ಮಾಡ್ರಿ, ಮತ್ತೆ ಅದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ. ಮತ್ತೆ ಇಷ್ಟೇ ಅಲ್ಲದೆ ನೀವೇನಾದ್ರೂ ಸ್ಪೆಷಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ ಆಗ್ಬೇಕಂತ ಮಾಡ್ರಿ, ಮತ್ತೆ ಅದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ. ಮತ್ತೆ ಇಷ್ಟೇ ಅಲ್ಲದೆ ನಿಮ್ಗೆ ಸರ್ಕಾರಿ ಪ್ರಮೋಷನ್ ಸಲುವಾಗಿ ಮತ್ತು ಅನುಕಂಪದ ಆಧಾರದ ಮೇರೆಗೆ ನೌಕರಿ ಸಲುವಾಗಿನೂ ಬಹಳ ಹೆಲ್ಪ್ ಆಗುತ್ತೆ ನೋಡಿ. ಮತ್ತೆ ಇನ್ಯಾಕ್ ತಡ ಮಾಡ್ತೀರಾ? ನಿಮ್ ಫ್ರೆಂಡ್ ಯಾರಾದ್ರೂ SSLC ಅಥವಾ PUC ಫೇಲ್ ಆಗಿದ್ರೆ ಅಂದ್ರೆ ಈ ರೀಲ್ ಅವರಿಗೆ ತಪ್ಪದೇ ಶೇರ್ ಮಾಡಿ. ಮತ್ತು ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ರೀಲ್ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಅಡ್ರೆಸ್ ನೋಡ್ಕೊರಿ, ಹೊಸ ಬಸ್ ಸ್ಟ್ಯಾಂಡ್ ನಿಂದ ಸೀದಾ ಬಂದ್ರೆ LIC ಆಫೀಸ್ ಇದೆ. LIC ಆಫೀಸ್ ಅಪೋಸಿಟ್ ಇಲ್ಲಿ SM ಬಿರಾದರ್ ಹಾಸ್ಪಿಟಲ್ ಇದೆ, ಅದರ ಮೇಲ್ಗಡೆ ಲೊಕೇಟ್ ಆಗಿದೆ ನೋಡಿ.